ಸರ್ಕಾರ ಕಾನೂನು ಮಂತ್ರಿಯಾಗಿ ಈ ರೀತಿ ಕಾನೂನು ತಂದ್ರೆ ರಾಜ್ಯ ಜನ ಏನಾಗುತ್ತೆ ಒಮ್ಮೆ SC STಗಳು ಸದಸ್ಯರಾಗ್ಬಿಟ್ರೆ ಎಲ್ಲ ಮುಚ್ಚಿಬಿಡ್ತಾವ. ನಿನ್ನೆ ಮಾತಾಡೋದು ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಇವೆಲ್ಲ ಏನಿವೆ ರಾಜಕೀಯ ಮಿಶ್ರಿತ ಆದ್ರೆ ಎಮೋಷನಲ್ ನೀವು ಆಗ್ತೀರಿ, ಅವರು ಆಗ್ತಾರೆ. SC ST ಅಥವಾ ಇನ್ನಿತರು ಬಂದ್ಬಿಟ್ರೆ ಅದು ಸೊಸೈಟಿ ಹಾಳಾಗುತ್ತೆ. ಸರ್ಕಾರನೇ ಬೇರೆ, ಸರ್ಕಾರ ಅಂತ ತಿಳ್ಕೊಂಡು ನೀವು KH ಪಾಟೀಲ್ ಜೊತೆ ನಾನು KH ಪಾಟೀಲ್ ರೆಡ್ಡಿ ಕಾಂಗ್ರೆಸ್, ಅವ್ರ ಪುತ್ತೂರು HK ಪಾಟೀಲ್ರು, ಇವು VS ವಿಶ್ವನಾಥ್ ಬಿಟ್ರೆ ಇಂಟರ್ನ್ಯಾಷನಲ್ ಲೀಡರ್. ನೀವು ಈ ರೀತಿ ಕಾನೂನು ಮಂತ್ರಿಯಾಗಿ ಈ ರೀತಿ ಕಾನೂನು ತಂದ್ರೆ ರಾಜ್ಯ ಜನ ಏನಾಗಬೇಕು ಸ್ವಾಮಿ? ಅನುಭವ ಇಲ್ಲ. ತೋಟಗಾರಿಕೆ ಸಹಕಾರ ಸಂಘ ಅದೇ, ಯಾರು ತೋಟಗಾರಿಕೆ ಮಾಡ್ತಾರೆ ಅವನು ತೋಟಗಾರಿಕೆ ಸಂಘ ಮಾಡ್ತಾನೆ, ಹೌಸಿಂಗ್ ಸೊಸೈಟಿ ಮಾಡ್ತಾನೆ, ಯಾರು ಸೈಟ್ಗಳು ಮಾಡ್ತಾರೆ ಲೇಔಟ್ ಅವ್ರು ಮಾತ್ರ ಸದಸ್ಯರಾಗ್ತಾರೆ. ನೀವೇನು ಗೊತ್ತಿಲ್ಲದೆ ಇರೋರನ್ನ ಏನೇನೋ ತಂದು ಸರ್ಕಾರ ಅಂತ ಮಾಡಿ ಮುಚ್ಚಿಬಿಡಿ ಸರ್ಕಾರನ. ಬಾಲಕೃಷ್ಣ ಇತಿಹಾಸದಲ್ಲಿ ಬರ್ದ್ಬಿಡಿ, ಕ್ಲೋಸ್ ಮಾಡಿ. ಹಿಂಗ್ ಮಾಡೋ ಬದಲು ಕ್ಲೋಸ್ ಮಾಡ್ಬಿಡಿ, ದಯವಿಟ್ಟು ಕ್ಲೋಸ್ ಮಾಡಿ. ನಿಮ್ಗೆ ನಮಸ್ಕಾರ ಮಾಡ್ತೀವಿ ಸ್ವಾಮಿ. ಸಹಕಾರ ಕ್ಷೇತ್ರ ಬರ್ದ್ಬಿಡ್ಲಿ. ಏನು ಈ ಕಾಂಗ್ರೆಸ್ ಸರ್ಕಾರ ಬಂದು ಸಹಕಾರ ಯಾರ್ಯಾರು ಉಳಿಸಿದ್ರು, ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರ್ಯಾರು ಉಳಿಸಿದ್ರು, ಅವ್ರಿಗೆ ಇತಿಹಾಸ ಕೊಟ್ಟಿದ್ರು, ಅದನ್ನ ನಾವು ತಗಲಿದೀವಿ ಅಂತ ಇತಿಹಾಸ ಅಲ್ಲ ದೇವೇಗೌಡ್ರೆ, SC STಗಳು ಸದಸ್ಯರಾಗ್ಬಿಟ್ರೆ ಎಲ್ಲ ಮುಚ್ಚಿಬಿಡ್ತಾವ. SC STಗಳು ಸದಸ್ಯರಾದ್ರೆ ಮತ್ತೆ ಅಧ್ಯಕ್ಷರೇ, ಮಾತಾಡ್ತಕ್ಕಂಥ ಎಲ್ಲರೂ ಕೂಡ ನೀವು ಮತ್ತೆ ಮಾತಾಡಿ, ಅವರಿಗೆ ಕೌಂಟರ್ ಮಾತಾಡಬೇಡಿ. ಮತ್ತೆ ಮಾತಾಡಿ, ಬೇರೆ ಬೇರೆ ಹಿಂದುಳಿದವರಿಗೂ ದಲಿತರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಇದು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ನೀವೇ ಮಾತಾಡ್ತೀರಿ. ಆಯ್ತು, ಮತ್ತೆ ನೀವು ಮಾತಾಡಿ, ಮಾತಾಡಿ. ದಲಿತರಿಗೆ ಅವಕಾಶ ಮುಚ್ಚಿಬಿಡ್ತಾವ. ತಂಗಡಿ ಅವರೇ, ಅವ್ರು ಹೇಳ್ದಾರ ಯಾಕೆ ಏನರ್ಥ ಆಗ್ತದೆ? ಮಾತಾಡಿದ್ರು ಯಾರು ಅರ್ಥ ಮತ್ತೆ ಮಾತಾಡಿ. ನೀವು ಮಾತಾಡೋದು ಮಾತಾಡಿ, ನೀವು ಮಾತಾಡೋದು ಮಾತಾಡಿ. ಯಾರಿಗೆ ಅರ್ಥ ಆಗ್ತದೆ? ಚರ್ಚೆ ಬೇಡ. ಆಯ್ತು, ನೀವು ಅರಗ ಜನದವ್ರು ಕೂತ್ಕೊಳ್ಳಿ. ಶಿವರಾಜ್, ಸಹಕಾರ ಕ್ಷೇತ್ರ ಸಹಕಾರಿ ಕ್ಷೇತ್ರ ಹೇಗೆ ಅಲ್ಲಿ ನಿಗಮಗಳ ಇಲ್ಲ, ಒಳ ಮೀಸಲಾತಿ ಹೇಳ್ತಾ ತಂಗಡಿಗೆ ನಾವೇ ಸಂಬಂಧ ಒಳ ಮೀಸಲಾತಿ ನಾವೇ ತಂದಿದ್ದು. ನೀವು ವಿಷಯ ಹೇಳಿದ್ರಿ. ನೀವು ಮಾತಾಡಿದ್ರಲ್ಲ ಶಿವರಾಜ್, ನೀವು ಮಾತಾಡಿದ್ರಿ, ವಿಷಯ ಹೇಳಿದ್ರಿ. ಬಾಲಕೃಷ್ಣ ಅವರೇ, ಬಿಲ್ ತಂದವರು ದೇವೇಗೌಡರು ಬಗ್ಗೆ ಗೊತ್ತಿಲ್ಲ ಮಾತಾಡ್ತಾರೆ. ಅಕ್ಕಡಿಕೆ ಕೊಡ್ತಿರಲ್ಲ. ಆಯ್ತು, ಕೂತ್ಕೊಳ್ಳಿ. ಅಧ್ಯಕ್ಷರೇ, ಇದು ನಿನ್ನೆ ಮಾತಾಡೋದು ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಸ್ವಲ್ಪ ಕೂತ್ಕೊಳ್ಳಿ. ಇಲ್ಲ, ಅವ್ರು ಮುಗಿಸಿದ್ದಾರೆ. ಈಗ ಬಂದು ಮಾತಾಡ್ತೀರಿ. ಹಿಂದುಳಿದವರು ಮಾನ್ಯ ಸಭಾಧ್ಯಕ್ಷ ವಿಷಯದೊಳಗೆ ಕೆಲವು ಮಾತುಗಳನ್ನು ಹೇಳಿದರು. ಅದು ನಿಮ್ಮ ಉದ್ದೇಶ ಐತೆ ಇಲ್ಲ ಗೊತ್ತಿಲ್ಲ. ತಂಗಡಿಗೆ ಅವರು ಹೇಳ್ಬೇಕಾದ್ರೆ ನಿಮ್ಮ ಮಾತುಗಳ ಪ್ರಚೋದನೆ ಆಯ್ತು. ಮೊನ್ನೆ ದೇವೇಗೌಡರು ಏನು ಹೇಳಿದರು, ಆ 3 ನಾಮಿನೇಷನ್ ಮಾಡ್ತಿರಲ್ಲ, ಅಲ್ಲಿ SC ಮಾಡಿದ್ರಿ, ST ಮಾಡಿದ್ರಿ, ವುಮೆನ್ ಮಾಡಿದ್ರಿ, ನಿಮಗೆ ಹಿಂದುಳಿದವ್ರದ್ದು ನೆನಪಾಗ್ಲಿಲ್ವಾ?
ಸಿದ್ದರಾಮಯ್ಯ ಯಾಕೆ ತಂದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯ ಅಂತ ಟೇಬಲ್ ಬಿಡ. ಬ್ಯಾಕ್ವರ್ಡ್ ಅವರು ಒಂದ್ ಸೆಕೆಂಡ್ ಕೇಳ್ರಿ. ನಾವು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ರಿಸರ್ವೇಶನ್ಗೆ SC ತಂದಿದ್ದೇವೆ, ST ತಂದಿದ್ದೇವೆ, ಬ್ಯಾಕ್ವರ್ಡ್ ಕ್ಲಾಸ್ ತಂದಿದ್ದೇವೆ, ವುಮನ್ ತಂದಿದ್ದೇವೆ ಫಾರ್ ದ ಚೇರ್ಮನ್ಶಿಪ್ ಅಂಡ್ ವೈಸ್ ಚೇರ್ಮನ್ಶಿಪ್. ಈಸ್ ಇಟ್ ನಾಟ್ ದಿ ಸೋಷಿಯಲ್ ಜಸ್ಟಿಸ್? ನೀವು 3 ನಾಮಿನೇಷನ್ದಾಗ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಇಲ್ಲ ಅನ್ನೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಿಬಿಟ್ರಿ ನೀವು. ಅದಕ್ಕೆ ಇವೆಲ್ಲ ಏನಿವೆ ರಾಜಕೀಯ ಮಿಶ್ರಿತ ಆದರೆ ಎಮೋಷನಲ್ ನೀವು ಆಗ್ತೀರಿ, ಅವರು ಆಗ್ತಾರ. ಅದಕ್ಕೆ ನಿಮ್ಮ ಸಲಹೆಗಳೇನಿದಾವು ಸಮಾಧಾನವಾಗಿ ಹೇಳ್ರಿ, ಕೇಳಿಸ್ಕೊತೀವಿ. ಅದಕ್ಕೆ ಮತ್ತೆ ಯಾಕಂದ್ರೆ ಇದು ಒಮ್ಮೆ ಚರ್ಚೆ ಆಗಿದ್ದಲ್ಲ, ಇದು ಚರ್ಚೆ ಆಗ್ಲಿ, ಒಮ್ಮೆ ಚರ್ಚೆ ಆಗಿದ್ದಲ್ಲ. ಚರ್ಚೆ. ಸಮಿತಿ ಆತ್, ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಆತ್, ಗವರ್ನರ್ ಇಂಟರ್ವೆನ್ಷನ್ ಆತ್, ಮತ್ತೆ ಚರ್ಚೆ ಮಾಡಿದ್ವಿ. ನಮ್ಮ ಪಕ್ಷದ ಶಾಸಕ ಸಭೆಯೊಳಗೂ ಚರ್ಚೆ ಮಾಡಿದ್ವಿ. ಎಲ್ಲ ಚರ್ಚೆ ಆಗಿದೆ. ಚರ್ಚೆ ಆದಮೇಲೆ ಕೆಲವೊಂದು ಬದಲಾವಣೆಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ಆ ಕಾರಣಕ್ಕೆ ಅದು ನೀವು ಅಸೆಟ್ಸ್ ಅಂಡ್ ಲಯಬಿಲಿಟಿ ಸ್ಟೇಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ. ಅಮೆಂಡ್ಮೆಂಟ್ ಕಮಿಟಿಗೆ ಬರಲಿವಲ್ಲ. ಕೇಳಿಲ್ಲ. ಲೆಟ್ ಅಸ್ ಮೇಕ್ ಅವರ್ CEO, ಮ್ಯಾನೇಜರ್, ಜನರಲ್ ಮ್ಯಾನೇಜರ್, MD ಯಾರು ಇರ್ತಾನ ಅವನ್ನ ರಿಸ್ಪಾನ್ಸಿಬಲ್ ಮಾಡೋಣ. ಸ್ವಾಗತ ಮಾಡಿದ್ನಲ್ಲ. ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅನ್ನ ಸ್ವಾಗತ ಮಾಡಿದ್ದೀನಿ. ಸರಿಯಾಗಿ 1 ವರ್ಷಕ್ಕೆ ತುಂಬಿಸ್ಬೇಕು ಅಂತ ಹೇಳಿ ಅವನ್ನೆಲ್ಲ ಸಲಹೆ ಮಾಡ್ರಿ. ಆದ್ರೆ ಅವು ಬೇಡ ಅಥವಾ ಇವರು ನಿಮ್ನ ವರ್ಗದವರು SC ST ಅಥವಾ ಇನ್ನಿತರರು ಬಂದ್ಬಿಟ್ರೆ ಅದು ಸೊಸೈಟಿ ಹಾಳಾಗುತ್ತೆ. ಆಮೇಲೆ ತಾವು ಹೇಳಿದ್ರಿ ತೋಟಗಾರರು ಸೊಸೈಟಿ ಮಾಡಿರ್ತಾರೆ. ನಾವೇನು ನಾಮಿನೇಷನ್ ಮಾಡ್ತೇವೆ ಅದನ್ನ ಇದ್ರೊಳಗೂ ಬರ್ದೇವೆ, ಆ್ಯಕ್ಟ್ನೊಳಗೂ ಇದೆ. ಯಾರು ನಾಮಿನೇಷನ್ ಮಾಡ್ತೀವಿ ಆ ನಾಮಿನೇಷನ್ ನಮಗೆ ಬೇಕಾದವ್ರಿಗೆ ಮಾಡೋದಿಲ್ಲ ನಾವು, ನಮ್ಮ ಪಾರ್ಟಿ ವರ್ಕರ್ಸನ್ನು ಮಾಡೋದಿಲ್ಲ ನಾವು ಆ ಸೊಸೈಟಿಯ ಮೆಂಬರ್ ಇದ್ದವನನ್ನ ಮಾಡ್ತೇವೆ. ವಿಲ್ ಓನ್ಲಿ ನಾಮಿನೇಟ್ ದೋಸ್ ಹೂ ಆರ್ ಮೆಂಬರ್ಸ್ ಆಫ್ ದಟ್ ಸೊಸೈಟಿ. ಎಲ್ಲಿ ಬಂತು ಸ್ವಾಮಿ? ಆದ್ರಿಂದ ಇವೆಲ್ಲ ಇದ್ದಿದ್ದಿಲ್ಲ ಮೊದಲು. ಸರ್ಕಾರದಾಗ ಇಲ್ಲಿ ಯಾರು ಕುಂತಾರ ಅವ್ರು ಕುಂತವ್ರು, ನಮ್ಮಂಥವ್ರು ಬಂದವರು ಯಾವ ಹೆಸರು ಕೊಡ್ತೇವೆ ಅದನ್ನು ನಾಮಿನೇಷನ್ ಮಾಡ್ತಿದ್ರು. ಅವನ್ನೆಲ್ಲನೂ ನಾವು ಲಿಮಿಟ್ ಮಾಡಿಬಿಟ್ಟೇವಿ, ನಾವೇ ಕೈ ಕಟ್ಕೊಂಡಿವಿ. ಆ ಸೊಸೈಟಿ ಮೆಂಬರ್ ಇಲ್ದವನ್ನ ನಾವು ಯಾವ ಕಾರಣಕ್ಕೂ ನಾಮಿನೇಷನ್ ಮಾಡೋದಿಲ್ಲ. ದೀಸ್ ಆರ್ ವೆರಿ ಬೇಸಿಕ್ ಅಮೆಂಡ್ಮೆಂಟ್ಸ್ ನಾವು ತಂದಿರೋದು. ಆದ್ದರಿಂದ ಸ್ವಲ್ಪ ಸಮಾಧಾನದಿಂದ ನೀವು ಏನು ಮಾರ್ಗದರ್ಶನ ಮಾಡ್ತೀರಿ ಮಾಡ್ರಿ. ಅದು ಯಾವುದು ಮಾತಾಡಿದ್ರೆ ಈಗ ನೀವೆಲ್ಲ ವಿಚಾರ ಸ್ವೀಕಾರ ಮಾಡೋಣ ಅಂತ ನಾವು ಹೇಳ್ತಿರೋದು. ದಲಿತರು, ಬ್ಯಾಕ್ವರ್ಡವರು, ಹಿಂದುಳಿದವ್ರು ಬಿಡಬೇಡಿ ಅಂತ ಹೇಳಿಲ್ಲ. ಏನಿದೆ ನಿಮ್ಗೆ ಸಂಬಂಧವೇ ಇಲ್ತಾ ಇರ್ತಕ್ಕಂಥ, ಸರ್ಕಾರದಿಂದ ಏನು ಅನುದಾನವೇ ಇಲ್ಲ ಇರ್ತಕ್ಕಂಥ ಯಾವುದೋ ಒಂದು ಶಿಕ್ಷಣ ಸೊಸೈಟಿನೋ ಬೇರೆ ಯಾವ್ಯಾವುದೋ ಸೊಸೈಟಿಗಳು ಮಾಡ್ತಾ ಇರ್ತಕ್ಕಂಥದ್ದಕ್ಕೂ ಕೂಡ ನೀವಿಲ್ಲಿ ಪ್ರತಿಯೊಂದಕ್ಕೂ ಮಾಡ್ಬೋದು ಅಂತಕ್ಕಂಥದ್ದನ್ನ ಒಂದು ಪಂಚಾಯತಿ ಲೈಸೆನ್ಸ್ ಕೊಟ್ಟಿದ್ರೆ, ಒಂದು ಗ್ರಾಮ ಪಂಚಾಯತಿ ಕೊಟ್ಟಿದ್ರೆ, ZP ಕೊಟ್ಟಿದ್ರೆ, ಇಲ್ಲಿ ಇರ್ತಕ್ಕಂಥದ್ದು ಸರ್ಕಾರದ ಶೇರ್ ಇದ್ರೆ ಮಾತ್ರ ಅಂತಕ್ಕಂಥ ಇರ್ತಕ್ಕಂಥದ್ದು. ನೀವು ಒಂದು ಮಾತು ಹೇಳಿದ್ರಿ, ನೀವು ಹೇಳ್ತಿರಲ್ಲ ನಮ್ದೊಂದೇ ಪಕ್ಷದ ಮಾಡ್ಕೊಳ್ಳಲ್ಲ ಅಂತ. ನೀವಿದ್ದಾಗ ಕಾಂಗ್ರೆಸ್, ನೀವು ಹೋದ್ಮೇಲೆ BJP ಇವರೇ ಮಾಡ್ಕೊಳ್ಳೋದು. ನೀವೇ ಶಾಶ್ವತವಾಗಿದ್ರೆ ಬರ್ಕೊಂಬಿಡಿ ಎತ್ಲಾಗಿ. ನೀವಿರಲ್ಲ, ನೀವು ಮುಗ್ದೇ ಹೋಯ್ತೀರಿ. ಯಾರು ಮುಗಿಸ್ತಾ ಇದ್ದೀರಿ? ಇವತ್ತೆಲ್ಲ 2 ವರ್ಷ ಇರ್ತಾರೆ ಕಾರ್ಯಕರ್ತರು, ನೆಕ್ಸ್ಟ್ ಇಯರ್ ಯಾರು ಇರ್ತಾರೆ? ಹಂಗೆ ಮಾಡ್ತಾ ಇಲ್ಲ. ನೀವಿದ್ದಾಗ ಕಾಂಗ್ರೆಸ್ನವ್ರು ಮಾಡ್ತೀರಿ, ಇವ್ರಿದ್ದಾಗ ಇದನ್ನೇ ಮಾಡ್ಕೊಂಡು ಬಂದಿರೋದು. ಅದೇ ಸುಳ್ಳ? ನೀವು ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಅದಕ್ಕೆ ಯೋಚನೆ ಮಾಡಿ ಇದನ್ನ ತೀರ್ಮಾನ ತಗೊಳ್ಳಿ. ಬಾಲಕೃಷ್ಣ